ಗ್ಯಾರಂಟಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆಲ್ಲ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ತಮಗೆಲ್ಲರಿಗೂ ಗೊತ್ತಿದೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣ ಎಲ್ಲರೂ ಪಟ್ ಅಂತ ಹೇಳೋದು, ಅಯ್ಯೋ ಅಲ್ಲಿ ಬುದ್ಧಿವಂತರು ಇರೋದಪ್ಪ, ಬುದ್ಧಿವಂತರ ಜಿಲ್ಲೆ ಅದು ಅಂತ. ನೀವು ಯಾವುದೇ ಫೀಲ್ಡ್ ತಗೊಳ್ರಿ, ಅದರಿಂದ ಅಂದರೆ ಆ ಜಿಲ್ಲೆಯಿಂದ ಬಹಳಷ್ಟು ಪ್ರತಿಭೆಗಳು ಹೊರಹೊಮ್ಮಿವೆ. ಅದರ ಜೊತೆಗೆ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಯಾವುದಕ್ಕೆ ಫೇಮಸ್ ಅಂತಂದರೆ ಕೋಮು ಪ್ರಚೋದನೆ, ಕೋಮು ಸಂಘರ್ಷ, ಜಾತಿ ಧರ್ಮಗಳ ನಡುವೆ ಕಗ್ಗೊಲೆಗಳು ತುಂಬಾ ಫೇಮಸ್. ಬಹಳಷ್ಟು ಧರ್ಮಗಳ ಪ್ರಯೋಗ ಶಾಲೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಾಗ್ತಾ ಇತ್ತು. ಇತ್ತೀಚೆಗೂ ಕೂಡ ಸಾಲು ಪ್ರತೀಕಾರದ ಕೊಲೆಗಳಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ವರ್ಲ್ಡ್ ಫೇಮಸ್ ಆಗಿತ್ತು. ಅಯ್ಯೋ ಅಲ್ಲಿ ಏನಾಗ್ತಾ ಇದೆ, ಜಿಲ್ಲಾಡಳಿತ ಸಂಪೂರ್ಣ ವೈಫಲ್ಯವಾಗಿದೆ, ಅಲ್ಲಿ ಪೊಲೀಸ್ ಇಲಾಖೆಯು ಕೂಡ ಸಮರ್ಥವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ, ಕೋಮು ದಳ್ಳೂರಿ ಇಷ್ಟರ ಮಟ್ಟಿಗೆ ಇದೆ ಅಂತಂದರೆ ಇಲ್ಲಿ ನಿಜಕ್ಕೂ ಕೂಡ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಅತಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರ ಮನಸ್ಸಿನಲ್ಲೂ ಹುಟ್ಟಿತ್ತು. ಆದರೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಕೇಳಿದ ಮೇಲೆ ಎಲ್ಲರಿಗೂ ಕೂಡ ಮನ ಮತ್ತು ಹೃದಯ ತಂಪಾಗಿದೆ ಅಂತ ಅನಿಸುತ್ತೆ. ಏನು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಜಾತಿ ಧರ್ಮದ ಜಗಳದಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಲಾಗುತ್ತೆ. ಆದರೆ ಇಂತಹ ಬುದ್ಧಿವಂತರ ಜಿಲ್ಲೆಯಲ್ಲಿ ಜಾತಿ ಧರ್ಮದ ಜಗಳ ನಂಬರ್ 1 ಸ್ಥಾನದಲ್ಲಿತ್ತು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಂತಿಯುತವಾಗಿ ನಡೆದಿದೆ. ಈ ಥರ ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕೆಲಸ ಮಾಡೋದಕ್ಕೆ ಅಂತಲೇ ನಾನು ಪ್ರಿಯಾಂಕ್ ಖರ್ಗೆ ಮತ್ತು HK ಪಾಟೀಲ್ ಅವರನ್ನು ಬಿಟ್ಟಿದ್ದೇನೆ. ಹಾಗಾಗಿ ಈಗ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬಂದಿದೆ ಅಂತ CM ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾ ಇರುವಾಗಲೇ ಪಾಪ ನುಗ್ಗಲಾಗಿ ಬಹಳಷ್ಟು ಜನ ಅಸ್ವಸ್ಥರಾಗಿ ಹಾಸ್ಪಿಟಲ್ ಸೇರಿದ್ದಾರೆ. ಎಲ್ಲ ಸರಿಯಾಗಿದೆ, ಎಲ್ಲ ಚೆನ್ನಾಗಿದೆ ಅನ್ನುವಷ್ಟರಲ್ಲಿ ಇದೊಂದು ಸಣ್ಣ ದುರಂತ ಸಂಭವಿಸಿದೆ. ಬಟ್ ಇವತ್ತಿನ ಡಿಸ್ಕಷನ್ ಪಾಯಿಂಟ್ ಹಾಗಾದರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕರೆಕ್ಟಾಗಿ ತಂದಿದೆಯಾ ಕಾಂಗ್ರೆಸ್ ಪಾರ್ಟಿ? ಬಿಜೆಪಿ ಇರುವವರೆಗೆ ಮತ್ತು ಬಿಜೆಪಿಯ ಸರ್ಕಾರ ಇರುವವರೆಗೆ ಕೋಮು ದಳ್ಳೂರಿಯಿಂದ ಫೇಮಸ್ ಆಗಿದ್ದಂಥ ಮಂಗಳೂರು ಈಗ ಶಾಂತವಾಗಿದೆಯಾ? ಇನ್ನು ಮೇಲೆ ಯಾರಾದರೂ ಸುಳ್ಳು ಹೇಳಿದ್ರೆ, ಬಾಲ ಬಿಚ್ಚಿದ್ರೆ ಖರ್ಗೆ ಮತ್ತು HK ಪಾಟೀಲ್ರು ಕಠಿಣ ಕಾನೂನುಗಳನ್ನು ತಂದು ಅವರನ್ನ ಎಡೆಮುರಿ ಕಟ್ಟುತ್ತಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಯಾಕೆ ಈ ಚರ್ಚೆ ತುಂಬ ಇಂಪಾರ್ಟೆಂಟ್ ಅಂದರೆ ಕೋಮುದ್ವೇಷ ಹರಡಿಸುವ, ಸಮಾನತೆಗೆ ವಿರುದ್ಧವಾದ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆಯುವಂತಹ RSS ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎನ್ನುವ ಚರ್ಚೆಯ ಮಧ್ಯೆಯಲ್ಲೇ ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಕರಾವಳಿ ಕೋಮು ಕದನ ವಿರಾಮ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ.